ಸೊ ಇವತ್ತು ಝೊಮ್ಯಾಟೊದಲ್ಲಿ ಬಿರಿಯಾನಿ ಆರ್ಡರ್ ಮಾಡಿದ್ದೆ. ಬಿರಿಯಾನಿ ಇವತ್ತೇನು ಕುಕ್ ಮಾಡಿಲ್ಲ ಮನೆಯಲ್ಲಿ. ಸೊ ಅದಕ್ಕೆ ಝೊಮ್ಯಾಟೊದಲ್ಲಿ ಬಿರಿಯಾನಿ ಇದೇನೋ ಒಂದು ಚಿಕನ್ ಗ್ರೇವಿ ಅಂತ ಅಂದ್ಕೊಳ್ತೀನಿ. ಮತ್ತು ಅದು ಬಿಟ್ಟರೆ ಇದು ಚಿಕನ್ ಗ್ರೇವಿ, ಅದೇನೋ ಸಲಾಡ್ ಇರಬೇಕು ಆಯಿತು. ಮತ್ತು ಇದು ಆನಿಯನ್ ಕ್ಯೂಕುಂಬರ್ ಅಂದ್ಕೊತೀನಿ. ಮತ್ತು ಇದು ಬಿರಿಯಾನಿ ಕೊಟ್ಟಿದ್ದಾರೆ ನೋಡಿ. ಗಾಂಧಿನಗರ ದೊಣ್ಣೆ ಬಿರಿಯಾನಿ ಚಿಕನ್ ಪೀಸ್ ಇದೆ. ಪೀಸು ಕೊಟ್ಟಿದ್ದಾರೆ ನೋಡಿ, ಚಿಕನ್ ಪೀಸು ಇದೆ. 2 ಪೀಸು, 1 ಎಗ್ಗು ಎಲ್ಲ ಹಾಕ್ಕೊಟ್ಟಿದ್ದಾರೆ. ಒಂದು ಎಗ್ಗು ಪೀಸು ಇದೆ ಇದರಲ್ಲಿ. ಚಿಕನ್ ಪೀಸ್ ನೋಡಿ ಹಂಗಿದೆ. ಹಾಫ್ ಎಗ್ ಕೊಟ್ಟಿದ್ದಾರೆ. ನಾನು ಸಪ್ರೇಟ್ ಒಂದಾಗಿ ಇಟ್ಟಿದ್ದೀನಿ. ಇದು ಸಲಾಡ್, ಕ್ಯೂಕುಂಬರು, ಆನಿಯನ್ ಕೆಟ್ಟೋಗಿದೆ, ಅದು ಬೇರೆ ಕೊಟ್ಟಿದ್ದಾರೆ. ನೀವು ಆನಿಯನ್ ಇದು ನಾನು ತಿನ್ನಲ್ಲ, ಕೆಟ್ಟೋಗ್ಬಿಟ್ಟಿದೆ. ಅಂದರೆ ಎಲ್ತು ನಂಗೆ ಇಷ್ಟಪಡುತ್ತೆ. ಆನಿಯನ್ನು, 1 ಪೀಸ್ ಲೆಮನ್ನು, ಆನಿಯನ್. ಮತ್ತು ಇಟ್ಕೊಂಡು ಇದು ಗ್ರೇವಿ ಅಲ್ಲ, ಇದು ರೈತ ಕೊಟ್ಟಿದ್ದಾರೆ. ನಂಗೆ ರೈತ ಅಂದರೆ ತುಂಬ ಇಷ್ಟ, ನಾನು ತುಂಬ ಇಷ್ಟಪಡ್ತೀನಿ. ರೈತ ಕೊಟ್ಟಿದ್ದಾರೆ. ರೈತ ಹಾಕ್ಕೊತೀನಿ ಇವಾಗ. ರೈತ ಕೊಟ್ಟಿದ್ದಾರೆ. ರೈತ ನೋಡಿ ಇದರಲ್ಲಿ ಇನ್ನೊಂದರಲ್ಲಿ ಗ್ರೇವಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದು ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ. ಚಿಕನ್ ಗ್ರೇವಿ ನಾನು ಅದು ಸಪ್ರೇಟಾಗಿ ಎಗ್ಗಿದ್ದೀಯಲ್ವ ಅದಕ್ಕೆ ಹಾಕ್ಕೊಡ್ತೀನಿ. ನೋಡಿ ಚಿಕನ್ ಗ್ರೇವಿ, ರೈತ ಮತ್ತು ಬಿರಿಯಾನಿ ಇಟ್ಕೊಂಡು ಗ್ರೇವಿಗೆ ಸ್ವಲ್ಪ ಡಿಪ್ ಮಾಡಿ ತಿಂದರೆ ಸಕ್ಕತ್ತಿರುತ್ತೆ. ತುಂಬ ಚೆನ್ನಾಗಿದೆ. ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ಇವತ್ತು ಒಂದು ಇಂಡಿಪೆಂಡೆನ್ಸ್ ಡೇ,
ಅದಕ್ಕೆ ಗ್ರೀನಲ್ಲಿ ಮಾಡಿಕೊಟ್ಟಿದ್ದಾರೆ ನೋಡಿ. ಗ್ರೀನು ವೈಟು ಆರೆಂಜ್ ಕಲರ್ ಏನು ಸ್ವೀಟ್ ಕೊಟ್ಟಿಲ್ಲ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಬಾಯ್ ಬಾಯ್.